ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಥರ್ಡ್ ಎಪಿಸೋಡ್ ಆಫ್ ಗೋವಾ. ಹೌದು, ನಾವಿನ್ನು ಗೋವಾಲೇ ಇದ್ದೀವಿ. ಇವತ್ತು ನಾವಿರುವಂಥ ಈ ರೂಮ್ನ ಚೆಕ್ಔಟ್ ಮಾಡಬೇಕು. ನಾವಿಲ್ಲಿ ಬರೀ 2 ಡೇಸಿಗೆ ಮಾತ್ರ ಬುಕ್ ಮಾಡಿದ್ವಿ. ಇದು ಬ್ಲೂಮ್ ರೂಮ್ಸ್ ಅಂತ, ಇದು ಕಲಂಗುಟ್ ಹತ್ರ ಇರೋದು. ಈಗ ನಾವು ವಾಗತಾರ್ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ವೈಟ್ ಫ್ಲವರ್ ಕಾಟೇಜಸ್ ಅಂತ ಬುಕ್ ಮಾಡಿದ್ದೀವಿ. ಸೊ ಅಲ್ಲಿ ನಮಗೆ ಚೆಕ್-ಇನ್ 2 PM ಗಿದೆ. ಸೊ ಇಲ್ಲಿಂದ ಇವಾಗ ಹೊರಡ್ತಾ ಇದ್ದೀನಿ. ನನ್ನ ಈ ವ್ಲಾಗಿನ ಸ್ಪೆಷಾಲಿಟಿ ಏನಿವತ್ತು ಅಂದರೆ, ಇವತ್ತು ನನ್ನ ಬರ್ಡೇ. ಸೊ ಈ ವ್ಲಾಗಲ್ಲಿ ನಾನು ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀನಿ. ಅದನ್ನು ನೀವು ನೋಡ್ಬೋದು. ಫಸ್ಟ್ ಟೈಮ್ ಇನ್ ಗೋವಾ ಏನು ಫಸ್ಟ್ ಟೈಮ್ ನಾನು ಈ ಥರ ಆಚೆ ಕಡೆ ಬಂದುಬಿಟ್ಟು ಬರ್ಡೇನ ಸೆಲೆಬ್ರೇಟ್ ಮಾಡ್ಕೋತಾ ಇರೋದು. ಯಾವಾಗಲೂ ಮನೇಲೇ ಇರ್ತಾ ಇದ್ದೆ, ಬಟ್ ದಿಸ್ ಟೈಮ್ ಇಸ್ ಡಿಫ್ರೆಂಟ್. ಈಗ ನಾನು ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು, ಅಂದರೆ ಕೆಳಗೆ ರೆಸ್ಟೋರೆಂಟಲ್ಲಿ. ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗ ಆಲ್ರೆಡಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋದರು. ಯಾಕಂದರೆ ನನ್ನ ಮಗ ಕ್ರ್ಯಾಂಕಿ ಆಗಿದ್ದ, ಹೊಟ್ಟೆ ಸಿಗ್ತಾ ಇತ್ತು, ಅದಕ್ಕೆ ಕಳಿಸ್ಬಿಟ್ಟೆ. ನಾನಿವಾಗ ರೆಡಿ ಆಗಿದ್ದೀನಿ. ನಾನು ಹೋಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ಬಂದು ಸದ್ಯಕ್ಕೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ನೋಡಿ ಎಲ್ಲ ಹೇಗೆ ಬಿದ್ದಿದೆ. ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಇಲ್ಲಿಂದ ಹೊರಡಬೇಕು. ನಮಗೆ 11 ಗಂಟೆಗೆ ಇಲ್ಲಿಂದ ಚೆಕ್ಔಟ್ ಇದೆ. ಇವಾಗ ಟೈಮ್ 9:30. ನಾನು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ 10 ಆಗುತ್ತೆ. ಆಮೇಲೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡೋಕ್ಕೆ ಕರೆಕ್ಟಾಗಿರುತ್ತೆ ಟೈಮು. ಇವತ್ತಿನ ಇಟಿನರಿ ನಾವಿನ್ನೂ ಏನೂ ಪ್ಲ್ಯಾನ್ ಮಾಡಿಲ್ಲ, ನೋಡಬೇಕು. ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಡಿಸ್ಕಸ್ ಮಾಡ್ತೀನಿ. ರಾತ್ರಿ 12 o'clockಗೆ ನನ್ನ ಹಸ್ಬೆಂಡು ಈ ಕೇಕ್ನ ಕಟ್ ಮಾಡಿಸಿದ್ರು ನನ್ನ ಕೈಯಲ್ಲಿ, ಅಲ್ಲಿ ಆರ್ಡ್ರ್ ಮಾಡಿ ಸ್ವಿಗ್ಗಿಯಿಂದ. ಆಯಿತಾ ಬ್ರೇಕ್ಫಾಸ್ಟು? ನಾನು ಬ್ರೇಕ್ಫಾಸ್ಟಿಗೆ ತಿಂದಿರೋದು ಇಡ್ಲಿ, ಪೂರಿ ಮತ್ತು ಪರಾಠ, ಚಟ್ನಿ ಮತ್ತು ಒಂದು ಕೇಕ್. ಬ್ರೇಕ್ಫಾಸ್ಟ್ ಆಯಿತು. ನಮ್ಮ ಯಜಮಾನ್ರು ತಿಂತಾ ಇದ್ದಾರೆ. ಇವ್ನು ಇಲ್ಲಿ ಆಟ ಆಡ್ತಾ ಇದ್ದಾನೆ ಒಳಗಡೆ. ಅವ್ರಿಗೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಿಟ್ಟಿಲ್ಲ, ಅದಕ್ಕೆ ಕರ್ಕೊಂಬಂದ್ಬಿಟ್ಟೆ. ಎಲ್ಲೋಗ್ಬೇಕು ನೀನು? ಶೂ ಬೀಳ್ತೀಯ ಮಗನೇ. ಬಾ ಈ ಕಡೆ ಹೋಗೋಣ. ಬಾ ನೋಡಿ, ತುಂಬ ತೀಟೆ ಆಗಿದೆಯಾ ನೀನು. ನೋಡಿ ಒಳಗೆ ಹೋಗ್ಬೇಕಂತೆ ರೆಸ್ಟೋರೆಂಟ್ ಒಳಗೆ. ಆಚೆ ಕರ್ಕೊಂಬಂದ್ಬಿಟ್ಟೆ. ಅವರಪ್ಪ ಅಲ್ಲೇ ಕುತ್ಕೊಂಡು ತಿಂತಾ ಇದ್ದಾರೆ. ಹಿಂಗೆ ಇವಂದು ಎಲ್ಲ ಆಟಗಳು. ಬೀಳ್ತೀಯ. ಈಗ ಈ ಪ್ಲೇಸಿಗೆ ಬಾಯ್ ಹೇಳೋ ಟೈಮು. ನಾವಿದ್ದೀವಿ ಇಲ್ಲೇ. ಸೊ ಇವಾಗ ಕಾರಲ್ಲಿ ಹೊರಟಿದ್ದೀವಿ ವಾಗತಾರ್ ಹತ್ರ. ಅಲ್ಲಿರೋ ಬೀಚಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕನ್ನೋದೇ ಇವತ್ತಿನ ಪ್ಲ್ಯಾನು. ಈಗ ನಾವು ಬಾಗಾ ಬೀಚ್ ಹತ್ರ ಬಂದಿದ್ದೀವಿ. ನಾವು ಬಾಗಾ ಬೀಚ್ ನೋಡಿರಲಿಲ್ಲ. ಕಲಂಗುಟ್ಟು ಮತ್ತು ಬಾಗಾ ಬೀಚು ಎರಡೂ ಇಲ್ಲಿ ಫೇಮಸ್ ಬೀಚು ಗೋವಾಲಿ. ಸೊ ಬಾಗಾ ಬೀಚ್ ನೋಡಿಕೊಂಡು ನಾವು ವಾಗತಾರ್ ಹತ್ರ ಹೋಗ್ತೀವಿ. ಯಾಕಂದರೆ ಆ ಕಡೆ ಹೋದರೆ ಮತ್ತು ಈ ಕಡೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಈಗ ಬಾಗಾ ಬೀಚ್ ನೋಡೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ, ನಿಂತ್ಕೊಂಡಿದ್ದೀವಿ. ಬಾಗಾ ಬೀಚ್ ಯಾವಾಗಲೂ ಹೀಗೆ ಇರುತ್ತೆ, ಕ್ರೌಡೆಡು ತುಂಬ. ಕಲಂಗುಟ್ಟ ಆದರೆ ನೆಕ್ಸ್ಟು ಬಾಗಾನೇ ನೋಡಬೇಕು. ಇವಾಗ ಮುಂದೆ ಹೋಗ್ಬಿಟ್ಟು ನನ್ನ ಮಗ ಮಲ್ಕೊಂಡ್ಬಿಟ್ಟಿದ್ದಾರೆ. ಈಗ ನಾವು ಬಾಗಾ ಬೀಚ್ ಪಾರ್ಕಿಂಗ್ ಲಾಟಲ್ಲಿದ್ದೀವಿ. ಇದೇ ಪಾರ್ಕಿಂಗ್ ಲಾಟು, ಹಿಂದೆ ಕಾಣಿಸ್ತಾ ಇದೆಯಲ್ಲ. ಇವಾಗ ಬಾಗಾ ಬೀಚ್ ಹತ್ರ ಹೋಗ್ತಾ ಇದ್ದೀವಿ. ಇದೇ ಪಾರ್ಕಿಂಗ್ ಲಾಟ್. ಇಷ್ಟು ದೊಡ್ಡದಿದೆ. ಇವತ್ತು ಸ್ವಲ್ಪ ಬಿಸಿಲು ಕಮ್ಮಿ ಇದ್ದಂಗಿದೆ, ಕ್ಲೌಡಿ ಆಗಿದೆ. ನಿನ್ನೆ ರಾತ್ರಿ ಮಳೆ ಬಂತು. ಬಾಗಾ ಬೀಚ್ ಜನ ಆಡ್ತಾ ಇದ್ದಾರೆ. ನಿದ್ದೆ ಕಣ್ಣಲ್ಲೇ ನೋಡ್ತಾ ಇದ್ದಾನೆ ಬಾಗಾ ಬೀಚ್. ಎಲ್ಲ ತುಂಬ ವಾಟರ್ ಆ್ಯಕ್ಟಿವಿಟೀಸ್ ನಡೆಯುತ್ತೆ, ಬಟ್ ಇವತ್ತು ನಡೀತಾ ಇಲ್ಲ. ಯಾಕಂದರೆ ತುಂಬ ವೇವ್ಸ್ ತುಂಬ ಜೋರಿದೆ. ವಾಟರ್ ಆ್ಯಕ್ಟಿವಿಟಿ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಇದು ಆಫ್ ಸೀಸನ್ ಅಂತ ಹೇಳೋದು ಗೋವಾದು. ಯಾಕಂದರೆ ವಾಟರ್ ಆ್ಯಕ್ಟಿವಿಟೀಸ್ ಏನೂ ಇರಲ್ಲ. ಇವಾಗ ಫೋಟೋ ಶೂಟ್ ಮಾಡಿಸಿದ್ವಿ ನಾವಿಲ್ಲಿ. ಒಂದು 16 ಫೋಟೋಸ್ ತೊಗೊಂಡ್ರು. ಆ ಫೋಟೋಸ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ, ನೋಡಿ. ಚೆನ್ನಾಗಿ ತೊಗೊಂಡ್ರು ಇವರೆಲ್ಲ. ಇಲ್ಲಿ ಕ್ಯಾಮ್ರಾಸ್ ಇಟ್ಕೊಂಡು ಇಲ್ಲಿ ಓಡಾಡ್ತಾ ಇರ್ತಾರೆ. ನಿಮಗೂ ಫೋಟೋಸ್ ತೊಗೋಬೇಕಂದ್ರೆ ತೊಗೋಬೋದು. 1 ಫೋಟೋಗೆ 30 rupees ಚಾರ್ಜ್ ಮಾಡಿದ್ರು ನಮಗೆ. ತುಂಬ ಜನ ಆಡ್ತಾ ಇದ್ದಾರೆ. ನಾವು
ನಾವು ಇವಾಗ ಇಲ್ಲಿಂದ ಹೊರಡ್ತೀವಿ. ಇಲ್ಲಿಂದ ಹೋಗ್ಬಿಟ್ಟು ನಾವು ಮಾರ್ಜಿನ್ ಬೀಚ್ ಹತ್ರ ಹೋಗಬೇಕು. ಅದು ನನ್ನ ಫೇವ್ರೆಟ್ ಬೀಚು. ಅಲ್ಲಿ ಜಾಸ್ತಿ ಜನ ಇರಲ್ಲ, ಮತ್ತು ಕ್ರೌಡ್ ಕಮ್ಮಿ ಇರುತ್ತೆ, ಮತ್ತು ತುಂಬ ಪೀಸ್ಫುಲ್ ಆಗಿರುತ್ತೆ. ಇವಾಗ ನಾನು ಅಲ್ಲಿಗೆ ಹೋಗಬೇಕು, ಅದಕ್ಕೋಸ್ಕರ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇವಾಗ ಪರಾ ರೋಡು ಫೇಮಸ್ಸು ಶೂಟಿಂಗ್ ಸ್ಪಾಟಿಗೆಲ್ಲ. ತುಂಬ ಫಿಲಮ್ಸಲ್ಲಿ ಆ ಸ್ಪಾಟ್ನ ಯೂಸ್ ಮಾಡಿದ್ದಾರೆ. ಅಲ್ಲಿ ತುಂಬ ಜನ ಫೋಟೋಗ್ರಾಫಿ ವಿಡಿಯೋಸ್ ಕೂಡ ತಗೋತಾ ಇರ್ತಾರೆ. ನಾನು ಲಾಸ್ಟ್ ಟೈಮ್ ಬಂದಾಗ ಹೋಗೋಕ್ಕಾಗಿರಲಿಲ್ಲ, ಅದಕ್ಕೆ ಈ ಸತಿ ಹೋಗಿ ನೋಡ್ಕೊಂಡು ಹೋಗೋಣ, ಆ ಪ್ಲೇಸ್ನ ಕವರ್ ಮಾಡೋಣ ಅಂದ್ಬಿಟ್ಟು ಈಗ ಪರಾ ರೋಡ್ಗೆ ಹೋಗ್ತಾ ಇದ್ದೀವಿ. ನಮ್ಮ ಕನ್ನಡ ಹಾಡುಗಳನ್ನ ಕೇಳಿಕೊಂಡು ಗೋವಾ ರೋಡಲ್ಲಿ ಹೋಗ್ತಾ ಇದ್ದೀವಿ. ಚೆನ್ನಾಗಿ ಅನ್ನಿಸ್ತಾ ಇದೆ. ಓಕೆ, ಈಗ ಅಲ್ಲಿಗೆ ರೀಚ್ ಆದಮೇಲೆ ನಾನು ನಿಮಗೂ ಕೂಡ ಪರಾ ರೋಡ್ನ ತೋರಿಸ್ತೀನಿ. ಅಲ್ಲಿ ಏನಿಲ್ಲ, ಜಸ್ಟ್ ತೆಂಗಿನ ಮರಗಳಿದೆ ಆ ಕಡೆ ಈ ಕಡೆ, ಅಂದರೆ ಲೈನ್ ಆಗಿದೆ. ಅದೊಂಥರ ಟೂರಿಸ್ಟ್ ಅಟ್ರಾಕ್ಷನು, ಮತ್ತು ತುಂಬ ಶೂಟಿಂಗ್ ಕೂಡ ಮಾಡಿದ್ದಾರೆ ಇಲ್ಲಿ ಈ ರೋಡಲ್ಲಿ. ಆ ರೋಡು ಎಷ್ಟೊಂದು ಜನ ಶೂಟಿಂಗ್ ಮಾಡ್ಕೋತಾ ಇರ್ತಾರೆ, ಫೋಟೋಸ್ ತಗೋತಾ ಇರ್ತಾರೆ. ಅಲ್ಲಿ ಸಿ ಬಟ್ಟಲ್ಲಿ ಬೋರ್ಡ್ ಹಾಕಿದ್ದಾರೆ, ನೋ ಸ್ಟಾಪಿಂಗ್, ನೋ ಪಾರ್ಕಿಂಗ್ ಅಂತ. ಅಲ್ಲಿ ಜಾಗ ಇದೆ ನೋಡಿ, ಒಳಗೆ ಲೆಫ್ಟಲ್ಲಿ ಹಾಕಿದ್ದಾರೆ ನೋಡಿ ಎಲ್ಲ. ಇದೆ ಪರಾ ರೋಡ್. ಎಷ್ಟು ಜನ ಫೋಟೋ ಶೂಟ್ ಮಾಡ್ಕೋತಾ ಇದ್ದಾರೆ ಈ ಕಡೆ ಎಲ್ಲ. ಈ ರೋಡು 800 ಮೀಟರ್ಸ್ ಇದೆ. 800 ಮೀಟರ್ಸ್ವರೆಗೂ ಹೀಗೆ ವ್ಯೂ ಇದೆ ಅಂತೆ. ಇನ್ನೊಂಚೂರು ಮುಂದೆ ಹೋದರೆ ಚೆನ್ನಾಗಿರುತ್ತೆ, ಹತ್ತತ್ರ ಇದೆ ತೆಂಗಿನ ಮರ ಅಂತ ಹೇಳಿದ್ರು. ಅದಕ್ಕೆ ನಾವು ಒಂಚೂರು ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಒಂದೊಳ್ಳೆ ಕೆಲಸ ಏನು ಮಾಡಿದ್ದಾರೆ ಅಂದರೆ, ಈ ಥರ ಪಾರ್ಕಿಂಗ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ರೋಡ್ ತುಂಬ ಚಿಕ್ಕದು ಇರೋದ್ರಿಂದ ಸೈಡಲ್ಲಿ ಗಾಡಿ ಹಾಕ್ಬಿಟ್ಟು ಫೋಟೋಸ್ ತೊಗೋತಾ ಇದ್ರಂತೆ. ಅದಕ್ಕೋಸ್ಕರ ಇವಾಗ ಪಾರ್ಕಿಂಗ್ ಇಟ್ಟಿದ್ದಾರೆ. ಸೊ ಇಲ್ಲೊಂದು ಪಾರ್ಕಿಂಗ್ ಇದೆ ಸ್ಟಾರ್ಟಿಂಗಲ್ಲಿ, ಮತ್ತು ಎಂಡಿಂಗಲ್ಲಿ ಒಂದು ಪಾರ್ಕಿಂಗ್ ಇದೆ. ನೀವು ಎಲ್ಲಿ ಬೇಕಾದರೂ ಪಾರ್ಕ್ ಮಾಡ್ಬೋದು ಗಾಡಿನ. ಸೊ ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ದಾರಿ ಉದ್ದ ನೋಡ್ತಾ ಇದ್ದೀನಿ, ತುಂಬ ಜನ ಫೋಟೋಸ್ ತೊಗೋತಾ ಇದ್ದಾರೆ. ಇವಾಗ ಈ ಪರಾ ರೋಡ್ ಹತ್ರ ಹೋಗ್ತಾ ಇದ್ದೀವಿ, ಮೀನ್ಸ್ ಫುಲ್ ರೋಡು. ಒಂದು ಡ್ರೈವ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ತೋರಿಸ್ತೀನಿ ನೋಡಿ ಕ್ಯಾಮ್ರಲ್ಲಿ. ಓಕೆ, ಹೋಟೆಲು ಚೆಕ್ ಇನ್ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ದಾರಿಲಿ ತುಂಬ ಜೋರು ಮಳೆ ಸ್ಟಾರ್ಟ್ ಆಗೋಯ್ತು. ಜೋರು ಮಳೆ ಬರ್ತಾ ಇದೆ. ಇನ್ನು ಹೋಟೆಲು 1.2 ಕಿಲೋಮೀಟರ್ಸ್ ಇದೆ. ಸೊ ಮಳೆ ಜೋರಾಗಿ ಬರ್ತಾ ಇದೆ. ನಾವು ಹಾಗೆ ಹೋಗ್ತಾ ಇದ್ದೀವಿ ಹೋಟೆಲ್ಗೆ ಹೋಗ್ಬಿಡೋಣ ಅಂತ. ಇವತ್ತು ಎಲ್ಲ ಪ್ಲೇಸಸ್ ಕವರ್ ಮಾಡಿದ್ವಿ ಅಂದ್ಕೊಂಡಂಗೆ. ಸಂಜೆ ಆದರೆ ಒಂದು ಬೀಚ್ ಇದೆ ಹತ್ರದಲ್ಲೇ, ಅದನ್ನ ಹೋಗಿ ನೋಡ್ಕೊಂಡ್ಬರ್ತೀವಿ ಮಳೆ ನಿಂತರೆ. ಇಲ್ಲಾಂದರೆ ನಾವು ಹೋಟೆಲಲ್ಲೇ ರಿಲ್ಯಾಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಪೂಲಲ್ಲಿ ಆಟ ಆಡೋಣ ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು. ಓಕೆ, ನಾವು ಇವಾಗ ಹೋಟೆಲ್ ಚೆಕ್ ಇನ್ ಮಾಡಿದ್ವಿ. ಇದು ಬಂದ್ಬಿಟ್ಟು ವೈಟ್ ಫ್ಲವರ್ ಕಾಟೇಜಸ್ ಅಂತ ವಾಗತಾರಲ್ಲಿರೋದು. ರೂಮ್ ನೋಡಿ ಹೀಗಿದೆ. ಇಟ್ಸ್ ಎ ಕಾಂಪ್ಯಾಕ್ಟ್ ರೂಮ್. ಆಚೆ ಕಡೆ ಕೂತ್ಕೊಳ್ಳೋಕ್ಕೆ ಟೇಬಲ್, 2 ಚೇರ್ ಇದೆ. ಆಮೇಲೆ ಇಲ್ಲಿ ಕಿಂಗ್ ಸೈಜ್ ಬೆಡ್ಡು, ಸೈಡ್ ಟೇಬಲ್ಸು, ವಾರ್ಡ್ರೋಬು, ಅಲ್ಲೊಂದು ಟೇಬಲು, ಟವಲ್ಸ್ ಇಟ್ಟಿದ್ದಾರೆ, ಮತ್ತು ಅದು ವಾಶ್ರೂಮ್. ಇಲ್ಲಿ ಟಿ ವಿ ಇದೆ. ಇಲ್ಲೊಂದು ಸ್ಮಾಲ್ ಫ್ರಿಡ್ಜ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಮಿರರ್ ಇದೆ ಅಷ್ಟೇ. ಎ ಸಿ, ಫ್ಯಾನ್ ಇಷ್ಟೇ. ಫುಡ್ಡು ಇಲ್ಲೇ ಆರ್ಡ್ರ್ ಮಾಡಿದ್ದೀವಿ ನಾವು ರೆಸ್ಟೋರೆಂಟಲ್ಲಿ. ಫುಡ್ ಬರ್ತಾ ಇದೆ, ಆಚೆ ಕಡೆ ಕೂತ್ಕೊಂಡು ತಿಂತಾ ಇದ್ದೀವಿ. ಹಾಂ, ಸೊ ಇದು ವೆಜ್ ಬಿರಿಯಾನಿ. ನನಗೂ ಶಿವಾಜಿಗೆ, ಮಗುಗೆ ದಾಲ್ ಕಿಚಡಿ ಹೇಳಿದ್ದೀವಿ, ಅವನಿಗೋಸ್ಕರ ಸಪ್ಪೆಯಾಗಿ ಮಾಡಿಕೊಡಿ ಅಂತ. ಸೊ ತರ್ತಾ ಇದ್ದಾರೆ ವಿತೌಟ್ ಸ್ಪೈಸು.
ನಮ್ಮ ಫುಡ್ಡು ವೆಜ್ ಬಿರಿಯಾನಿ ಮತ್ತು ನನ್ನ ಮಗಂದು ಗ್ರೈಂಡ್ ಮಾಡಿಕೊಟ್ಟಿದ್ದಾರೆ. ದಾಲ್ ಕಿಚಡಿ ಮತ್ತು ಅದು ರಾಯ್ತ. ಮಳೆ ಬೀಳ್ತಾ ಇದೆ. ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದ್ವಿ, ಬಂತು ನೋಡಿ ಮಳೆ.